ಗುರುಗಳೇ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ಗುರುಗಳೇ, ನಾನು ನಿಮ್ಮ ಪ್ರೀತಿಯ ಚಂದನ್. ಗುರುಗಳೇ, ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಗುರುಗಳೇ, ನೀವೊಂದು ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಹೋಗಿರ್ತೀರ. ಶಾಪಿಂಗ್ ಮಾಡುವಾಗ ನೀನು 10 ಗಂಟೆಗೆ ಶಾಪಿಂಗ್ ಮಾಲ್ ಕ್ಲೋಸ್ ಆಗುತ್ತೆ. ಸೊ ನೀವು ಇನ್ನೂ ನಿಮಗೆ 10-15 ನಿಮಿಷ ಟೈಮ್ ಇದ್ದರೆ ಇನ್ನೂ ನಾನು ಶಾಪಿಂಗ್ ಮಾಡ್ಬೋದಿತ್ತು ಅಂತ ಅಂದ್ಕೊತಾ ಇರ್ತೀರ. ಅಷ್ಟರಲ್ಲಿ ನಿಮಗೆ ನಾನು ವಾಶ್ರೂಮ್ಗೆ ಹೋಗಬೇಕಲ್ಲ ಅಂತ ಕೂಡ ನಿಮ್ಗೆ ಅನಿಸುತ್ತೆ. ಅವಾಗ ನೀವೇನು ಮಾಡ್ತೀರಾ? ವಾಶ್ರೂಮ್ಗೆ ಹೋಗಿ ಹೊರಗಡೆ ಬರ್ತೀರಾ. ನೀವು ಹೊರಗಡೆ ಬಂದಾಗ ಶಾಪಿಂಗ್ ಮಾಲ್ ಫುಲ್ ಕ್ಲೋಸ್ ಆಗೋಗಿರುತ್ತೆ. ಶಾಪಿಂಗ್ ಮಾಲ್ನ ಗೇಟ್ ಕೂಡ ಕ್ಲೋಸ್ ಮಾಡಿರ್ತಾರೆ. ಗುರುಗಳೇ, ಅವಾಗ ನೀವೇನು ಮಾಡ್ತೀರಾ? ಗುರುಗಳೇ, ನೀವು ಒಬ್ಬರೇ ಇರ್ತೀರಾ, ಬಟ್ ನಿಮ್ಮ ಜೊತೆ ನಿಮ್ಮ ನೆರಳು ಕೂಡ ಇರುತ್ತೆ. ಗುರುಗಳೇ, ಇವಾಗ ನೀವು ಏನು ಮಾಡ್ತೀರಾ? ಗುರುಗಳೇ, ಈ ಕತೆಗಿಂತ ಮೊದಲು ನಾನು ನಿಮಗೊಂದು ಚಿಕ್ಕದಾದ ಒಂದು ಕತೆ ಹೇಳ್ತೀನಿ. ಈ ಕತೆ ಮುಂದೆ ಬರುವ ಕತೆಗೆ ಇಂಟರ್ಲಿಂಕ್ ಕೂಡ ಆಗಿರುತ್ತೆ. ಯಾಕಂದರೆ ಈ ಥರದ ಒಂದು ಘಟನೆ ನಮ್ಮ ಮುಂಬೈನ ಥಾಣೆ ನಗರದಲ್ಲಿ ನಡೆದಿದೆ. ನಮ್ಮ ಥಾಣೆ ನಗರದಲ್ಲಿ ಒಂದು ಮಾಲ್ ಇದೆ. ಆದರೆ ಆ ಮಾಲ್ ಅಸಾಮಾನ್ಯ ಘಟನೆಗಳಿಂದ ಆ ಮಾಲನ್ನು ಕ್ಲೋಸ್ ಮಾಡಲಾಗಿದೆ. ನಾನು ಇವಾಗೇನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಸ್ಟೋರಿಯಲ್ಲಿ ನಿಮಗೆ ಒಂಚೂರು ಕೂಡ ಭಯ ಇಲ್ಲ. ಆದರೆ ಮುಂದೆ ಬರುವ ಕತೆ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಭಯ ಪಡ್ತೀರಾ, ತುಂಬಾ ಭಯ ಪಡ್ತೀರಾ. ಯಾಕಂದರೆ ಇದು ಥಾಣೆಯ ಹಾಂಟೆಡ್ ಮಾಲ್ನ ಒಂದು ಭಯಾನಕ ಕತೆ. ಇವತ್ತಿನ ಕತೆ ನಾನು ಏನು ಹೇಳ್ತಾ ಇದ್ದೀನಿ, ಈ ಕತೆ ನಾನು ಮಾತ್ರ ಹೇಳ್ತಿಲ್ಲ. ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಒಂದು ಆರ್ಟಿಕಲ್ ಕೂಡ ಬಂದಿದೆ. ಹಾಗಾಗಿ ಇದಕ್ಕೆ ಒಂದು ಕನ್ಫರ್ಮೇಷನ್ ಕೂಡ ಇದೆ. ಇದರ ಹಿನ್ನೆಲೆಯ ಕಥೆಯ ಬಗ್ಗೆ ನಾನು ಮುಂದೆ ಸಂಪೂರ್ಣವಾಗಿ ಮಾತಾಡ್ತೀನಿ. ಆದರೆ ಮೊದಲಿಗೆ ನಾನು ಇದರ ಬಗ್ಗೆ ಒಂದು ಭಯಾನಕ ಕಥೆ ಕೂಡ ಹೇಳ್ತೀನಿ ನಿಮಗೆ. ಈ ಕಥೆಯು ಒಬ್ಬ ಹುಡುಗನ ಜೊತೆ ನಡೆಯಿತು. ಆ ಹುಡುಗ ಥಾಣೆಯಲ್ಲಿಯೇ ವಾಸವಾಗಿದ್ದ. ಈ ಕತೆ ಶುರುವಾಗಿದ್ದು 2019ರಲ್ಲಿ. ರೋಹಿತ್ ಅನ್ನೋ ಹುಡುಗ ಥಾಣೆಯಲ್ಲಿ ವಾಸವಾಗಿದ್ದ. ಅವನಿಗಿನ್ನೇನು ಕಾಲೇಜಲ್ಲಿ ರಜೆ ಬಂದಿತ್ತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವನ ಹಳ್ಳಿಗೆ ರಜಕ್ಕಾಗಿ ಹೋಗಬೇಕಾಗಿತ್ತು. ಅವ್ರ ಫ್ಯಾಮಿಲಿಯಲ್ಲಿ ಅವರೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ರು. ಅವನೇನು ಅನ್ಕೊತಾ ಇದ್ದ, ನಾನು ಶಾಪಿಂಗ್ ಮಾಡ್ಕೊಂಬಿಟ್ಟು ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮಂಗೆ ಹೇಳ್ದಿದ್ದ. ಆದರೆ ಅವನು ಅನ್ಕೊತಾ ಇದ್ದ ಯಾವ ಮಾಲ್ಗೆ ಹೋಗೋದು. ಅವನು ಅಂದ್ಕೊಂಡ ಬೇರೆ ದೊಡ್ಡ ಮಾಲ್ಗೆ ಹೋಗೋ ಅಗತ್ಯ ಏನಿದೆ, ನಮ್ಮ ಮನೆ ಪಕ್ಕದಲ್ಲೇ ಇರುವ ಆ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ. ಅಯ್ಯೋ ಪಾಪ, ರೋಹಿತ್ಗೆ ಆ ಮಾಲ್ನ ಹಿಸ್ಟ್ರಿಯ ಬಗ್ಗೆ ಒಂಚೂರೂ ಗೊತ್ತಿಲ್ಲ. ಆದರೆ ರೋಹಿತ್ ಆ ಮಾಲ್ಗೆ ಹೋದ. ಆದರೆ ಎಲ್ಲ ಜನರಿಗೂ ಕೂಡ ಆ ಮಾಲ್ನ ಬಗ್ಗೆ ಒಬ್ರಿಗೆ ಗೊತ್ತಿತ್ತು, ಕೆಲವರಿಗೆ ಗೊತ್ತಿರಲಿಲ್ಲ. ಕೆಲವರು ಗೊತ್ತಿಲ್ಲದಲೇ ಕೂಡ ಆ ಮಾಲ್ಗೆ ಶಾಪಿಂಗ್ ಮಾಡೋದಕ್ಕಿಂತ ಹೋಗ್ತಾ ಇದ್ರು. ಅದರಲ್ಲಿ ರೋಹಿತನು ಒಬ್ಬ. ಆದರೆ ಇತ್ತೀಚೆಗೆ ತಾನೇ ಆ ಮಾಲ್ನ ಬಗ್ಗೆ ಒಂದು ಸ್ವಲ್ಪ ರೂಮರ್ಸ್ ಜಾಸ್ತಿ ಆಗ್ತಾ ಇತ್ತು. ಆ ಮಾಲ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ ಅಂತ. ಓಕೆ, ಇವಾಗ ನಾವು ಕತೆಗೆ ವಾಪಸ್ ಬರೋಣ. ರೋಹಿತ್ ಆ ಮಾಲ್ಗೆ ಹೋದ. ಅವನು ಹೋಗಿರುವಾಗ ಟೈಮ್ 8ರಿಂದ 9 ಆಗಿತ್ತು. ಸುಮಾರು ಒಂದು 9 ಆಗಿತ್ತು. ರೋಹಿತ್ಗೆ ಶಾಪಿಂಗ್ ಬಗ್ಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಅವನಿಗೆ ಏನೇನು ಮನಸ್ಸಿಗೆ ಅನಿಸುತ್ತೋ ಅದನ್ನು ಮಾತ್ರ ಅವ್ನು ತಗೊತಾ ಇದ್ದ. ಸರಿ, ರೋಹಿತ್ ಶಾಪಿಂಗ್ ಮಾಡ್ತಾ ಇರುವಾಗ ಟೈಮ್ 9:30 ಆಗಿತ್ತು. ಅಷ್ಟರಲ್ಲಿ ಮಾಲ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಕೂಡ ಬಂತು. ಆ ಅನೌನ್ಸ್ಮೆಂಟ್ ಏನಂದರೆ, ಇನ್ನೇನು ನಾವು 30 ನಿಮಿಷಗಳಲ್ಲಿ ಮಾಲ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಬೇಗ ಶಾಪಿಂಗ್ ಮಾಡಿಕೊಂಡು ಚೆಕ್ಔಟ್ ಆಗಿಬಿಡಿ ಅಂತೇಳಿ ಆ ಮಾಲ್ನಲ್ಲಿ ಅನೌನ್ಸ್ಮೆಂಟ್ ಬಂತು. ಅವ್ರು ಅನೌನ್ಸ್ಮೆಂಟ್ ಹೇಳಿದ ತಕ್ಷಣ ಅವ್ನು ಏನು ಮಾಡ್ದ, ಗಾಬರಿಯಿಂದ ಎಲ್ಲ ಅವ್ನು ಏನೇನು ಬೇಕು ಅಂತೆಲ್ಲ ತಗೊಂಡ್ಬಿಟ್ಟು ಇನ್ನೇನು 15 ನಿಮಿಷ ಇತ್ತು. ಅಷ್ಟರಲ್ಲಿ ಏನು ಮಾಡ್ದ, ಅವನು ಆ ತಗೊಂಡಿರೋ ಐಟಮ್ಗಳಿಗೆಲ್ಲ ಬಿಲ್ ಮಾಡಿಸ್ಕೊಂಡು ಕೆಳಗೆ ಇಳಿತಾ ಇರುವಾಗ ಅವ್ನಿಗೇನು ಅನಿಸುತ್ತೆ ಅಂದರೆ, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಲ್ಲ ಅಂತ ಅವನಿಗೆ ಅನಿಸುತ್ತೆ. ಅವನೇನು ಮಾಡ್ತಾನೆ, ವಾಶ್ರೂಮ್ಗೆ ಹೋಗ್ತಾ ಇರುವಾಗ ಕೈಯಲ್ಲಿ ಮೊಬೈಲ್ ಇರುತ್ತೆ. ಮೊಬೈಲಲ್ಲಿ ಅವನು ತುಂಬ ಬ್ಯುಸಿಯಾಗಿದ್ದ. ಹಾಗೆ ಮೊಬೈಲ್ ನೋಡಿಕೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟು ಹೊರಗಡೆ ಬರ್ತಾನೆ. ನೋಡ್ತಾನೆ ಮಾಲ್ ಫುಲ್ ಕ್ಲೋಸ್ ಆಗೋಗಿದೆ. ಸಂಪೂರ್ಣ ಕತ್ತಲು. ಆ ಮಾಲ್ನಲ್ಲಿ ಅವನು ಬಿಟ್ಟರೆ ಯಾರೂ ಕೂಡ ಇಲ್ಲ. ಹಾಗೆ ಅವನೇನು ಮಾಡ್ದ, ಕ್ಲೋಸ್ ಆಗಿತ್ತು ಅಂದ್ಕೊಂಡು ಏನು ಮಾಡ್ತಾನೆ, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಬರ್ತಾನೆ. ಗ್ರೌಂಡ್ ಫ್ಲೋರಿಗೆ ಬಂದು ಮೇನ್ ಗೇಟ್ ಹತ್ರ ಹೋಗ್ತಾನೆ. ಮೇನ್ ಗೇಟ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಅನ್ಕೊತಾ ಇರ್ತಾನೆ, ಬಹುಶಃ ನಾನು ಬೆಳಗ್ಗೆ ಆಗೋವರೆಗೂ ನಾನು ಇಲ್ಲೇ ಇರಬೇಕು ಅಂತ ಅನ್ಕೊತಾನೆ. ಸುತ್ತಮುತ್ತ ನೋಡ್ರೆ ಸುತ್ತಮುತ್ತ ಫುಲ್ ಕತ್ಲಿರುತ್ತೆ. ಆದರೂ ಕೂಡ ಅವನಿಗೆ ಭಯವಾಗ್ತಿರೋದಿಲ್ಲ. ಯಾಕಂದರೆ ಅವನು ಸ್ವಲ್ಪ ತುಂಬ ಧೈರ್ಯಶಾಲಿ. ಅಷ್ಟಕ್ಕೆಲ್ಲ ಅವ್ನು ಹೆದರ್ಕೊಳ್ಳೋಂತಲ್ಲ. ಆದರೂ ಕೂಡ ಸುತ್ತಮುತ್ತಲು ಶಾಪ್ಗಳಲ್ಲಿ ಡೀಮ್ ಲೈಟ್ ಆನ್ ಆಗಿತ್ತು. ಹಾಗಾಗಿ ಅವನಿಗೇನು ಸಂಪೂರ್ಣವಾಗಿ ಕಾಣಿಸ್ತಾ ಇಲ್ಲ ಅಂತ ಕೂಡ ಅವನಿಗೆ ಅನಿಸ್ತಾ ಇರಲಿಲ್ಲ. ಆದರೂ ಕೂಡ ಅವನು ತನ್ನನ್ನು ತಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊತಾ ಇದ್ದ. ಆದರೂ ಕೂಡ ರೋಹಿತ್ಗೆ ಒಂದು ಸ್ವಲ್ಪ ವಿಚಿತ್ರ ಕೂಡ ಅನಿಸ್ತು. ಅದೇನೆಂದರೆ, ನನ್ನ ಮೊಬೈಲ್ ನೆಟ್ವರ್ಕ್ ಬಂದಾಗ ಕೂಡಲೇ ನಾನು ಹೊರಗಡೆ ಇರೋರಿಗೆ ಕಾಲ್ ಮಾಡಿ ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತ ಅನ್ಕೊತಾ ಇದ್ದ. ಆ ಮಾಲ್ನ ವಿಚಿತ್ರ ಏನಂದರೆ, ಬೆಳಗಿನ ಸಾಯಂಕಾಲ ತನಕ ಪ್ರತಿಯೊಂದು ಎಲ್ಲ ಕೂಡ ಸರಿಯಾಗಿರುತ್ತೆ. ಸಂಜೆ ಆದ ನಂತರ ಆ ಮಾಲ್ನಲ್ಲಿ
ವಿಚಿತ್ರಗಳು ಕೂಡ ಸ್ಟಾರ್ಟ್ ಆಗ್ತಾ ಇರ್ತವೆ. ಇದು ರೋಹಿತನಿಗೆ ಒಂಚೂರು ಏನು ಗೊತ್ತೇ ಇರೋದಿಲ್ಲ. ಅಯ್ಯೋ ಪಾಪ. ರೋಹಿತ್ಗೆ ಏನನ್ಸ್ತಾ ಇತ್ತು ಅಂದರೆ, ನಾನು ಆವಾಗಲೇ ತಾನೇ ನಾನು ನೆಟ್ವರ್ಕ್ ಕೂಡ ಇತ್ತು, ನಾನು ನೆಟ್ ಕೂಡ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗೇನಿದು ನೆಟ್ವರ್ಕು ಇಲ್ಲ ನೆಟ್ಟು ಇಲ್ಲ ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಆದರೆ ಅಲ್ಲಿ ಏನು ನಡೀತಾ ಇದೆ ಅಂತ ಕೂಡ ಅವನಿಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ. ರೋಹಿತ್ ಏನು ಅಂದ್ಕೊಂಡ ಅಂದರೆ, ಆದರೆ ಇವಾಗ ಏನು ಮಾಡೋದು, ಮೊಬೈಲಲ್ಲಿ ನೆಟ್ವರ್ಕು ಕೂಡ ಬರ್ತಾ ಇಲ್ಲ, ನಾನು ಹೊರಗಡೆ ಹೋಗೋಣ ಅಂತ ಅಂದ್ಕೊತಾ ಇದ್ದೆ, ಇನ್ನೇನು ಮಾಡೋಣ ಅಂದರೆ ಇನ್ನೇನು ಆಲ್ರೆಡಿ 10:30 ಆಗ್ತಾ ಬಂದಿದೆ, ಇನ್ನೇನು ಬೆಳಗ್ಗೆ ಬೇಗ ಆಗೋಗುತ್ತೆ, ಇಲ್ಲೆಲ್ಲಾದರೂ ಜಾಗ ಹುಡಿಕೊಂಡು ಮಲ್ಕೊಂಬಿಡೋಣ ಅಂತ ಅಂದ್ಕೊತಾ ಇರ್ತಾನೆ ರೋಹಿತ್. ರೋಹಿತ್ ಏನು ಮಾಡ್ದ, ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಬಂದ. ಅಲ್ಲಿ ಫರ್ನಿಚರ್ ಶಾಪ್ ಹತ್ರ ಹೋದ. ಅಲ್ಲಿ ಫರ್ನಿಚರ್ ಶಾಪ್ ಹತ್ರ ಹೋದ, ಸೋಫಾಗಳೆಲ್ಲ ಹೊರಗಡೆ ನಿಕ್ಕಿದ್ರು, ಬೆಡ್ ಕೂಡ ಅಲ್ಲಲ್ಲೇ ಇಟ್ಟಿದ್ರು. ಅವನೇನು ಮಾಡ್ದ, ಸೋಫಾ ಹತ್ರ ಹೋಗಿ ಮಲ್ಕೊಂಡ. ಸರಿ, ಅವನಿಗೆ ಸರಿಯಾಗಿ 3 ಗಂಟೆಗೆ ಎಚ್ಚರವಾಗುತ್ತೆ. ಎಚ್ಚರವಾದಾಗ ಅವನೇನು ಮಾಡ್ತಾನೆ ಅಂದರೆ, ತಕ್ಷಣ ಎದ್ದು ಕೂತ್ಕೊಂಡು ಕಣ್ಬಿಟ್ಟು ನೋಡ್ತಾನೆ. ನೋಡಿದಾಗ ಅಲ್ಲೇ ಸ್ವಲ್ಪ ದೂರದಲ್ಲ ಫರ್ನಿಚರ್ ಮೇಲೆ ಒಬ್ಬಳು ಹೆಂಗಸು ಕೂತಿದ್ಲು. ಅವನು ನೋಡ್ತಿರುವಾಗ ಇದು ನನ್ನ ಭ್ರಮೆನ ಅಂತ ಅನ್ಕೊತಾ ಇದ್ದ. ಕ್ಲಿಯರಾಗಿ ಕೂಡ ಅವ್ನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡ, ಅದು ನಿಜವಾಗಿಯೂ ಕೂಡ ಒಬ್ಬ ಹೆಂಗಸು ಅಂತ ಅಂದ್ಕೊಂಡಿದ್ದ ತಕ್ಷಣ ಅವನೇನು ಮಾಡ್ದ, ಆ ಹೆಂಗಸಿರುವ ಕಡೆ ಇವನು ಅಲ್ಲಿಗೆ ಹೋದ. ಆ ಮಹಿಳೆ ಹತ್ರ ಹೋದ ತಕ್ಷಣ ಅವನೇನು ಅಬ್ಸರ್ವ್ ಮಾಡ್ದ ಅಂದರೆ, ಆ ಮಹಿಳೆ ಅದೇ ಮಾಲ್ನ ಹೌಸ್ ಕೀಪಿಂಗ್ ಬಟ್ಟೆಯನ್ನು ಧರಿಸಿದ್ಲು. ಆ ಬಟ್ಟೆ ಯಾವುದು ಅಂದರೆ ಕೆಂಪು ಬಣ್ಣದಾಗಿತ್ತು. ಆ ಬಟ್ಟೆ ಮೇಲೆ ಆ ಮಾಲ್ನ ಹೆಸರು ಕೂಡ ಬರೆದಿತ್ತು. ಅವನಿಗೆ ಕನ್ಫರ್ಮ್ ಆಯಿತು, ಈ ಮಹಿಳೆ ಕೂಡ ಇದೇ ಮಾಲ್ನಲ್ಲಿ ಕೆಲಸ ಮಾಡುವವಳು ಅಂತ. ಅವಳಿಗೂ ಇದೇ ರೀತಿ ಎಲ್ಲೋ ಟೈಮ್ ಆಗಿಬಿಟ್ಟು ಅವಳು ಕೂಡ ಎಲ್ಲೋ ಕೆಲಸ ಮಾಡ್ತಿರುವಾಗ ಅವಳು ಕೂಡ ಈ ಮಾಲ್ನಲ್ಲೇ ಕೂಡ ಬಂದಿ ಆಗ್ಬಿಟ್ಟಿದ್ದಾಳೆ. ಇಲ್ಲಿಂದ ಹೊರಗಡೆ ಕೂಡ ಅವಳಿಗೂ ಹೋಗೋಕ್ಕಾಗಿಲ್ಲ ಅಂತ ಅನ್ಕೊಂಡ. ಸರಿ, ರೋಹಿತ್ ಏನು ಮಾಡ್ದ, ಮಹಿಳೆ ಹತ್ರ ಹೋಗಿ ನಿಂತ್ಕೊಂಡ. ಮಹಿಳೆ ಹತ್ರ ಹೋಗಿ ನಿಂತ್ಕೊಂಡಿದ ತಕ್ಷಣ ಮಹಿಳೆ ರೋಹಿತ್ನ ನೋಡಿ ಮುಖಕ್ಕೆ ಹೊಡೆದ ರೀತಿ, ಸರ್ ನೀವು ಇವತ್ತು ರಾತ್ರಿ ಇಲ್ಲೇ ಉಳ್ಕೋಬೇಕು ಸರ್, ಇಲ್ಲಿಂದ ನೀವು ಹೊರಗಡೆ ಹೋಗೋದಕ್ಕಾಗಲ್ಲ, ಯಾಕೆಂದರೆ ರಾತ್ರಿ ಹೊತ್ತು ಮಾಲ್ ಹತ್ರ ಯಾರೂ ಬರೋದಿಲ್ಲ ಸರ್ ಅಂತ ಅಂದ್ಲು. ಆ ರೀತಿ ಆ ಮಹಿಳೆ ಹೇಳಿದ್ಮೇಲೆ ರೋಹಿತ್ಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸ್ತು. ಇಲ್ಲ, ನಾನು ಏನು ಆ ಮಹಿಳೆನ ಮಾತೇ ಆಡಿಸಿಲ್ಲ, ಏನು ಕೇಳಲೇ ಇಲ್ಲ, ಇವಳೇನು ಹಿಂಗೆ ಕೊಡ್ದಂಗೆ ಅಂದ್ಬಿಟ್ಲಲ್ಲ ಅಂತ ರೋಹಿತ್ ಮನಸ್ಸಿನಲ್ಲಿ ಅನ್ಕೊತಾ ಇದ್ದ. ಇದೆಲ್ಲ ಆದಮೇಲೆ ರೋಹಿತ್ ಏನಂದ ಅಂದರೆ, ನೀವು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬೇರೆ ಯಾವ ದಾರಿನೂ ಇಲ್ವಾ, ಸರಿ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತೇಳಿ ರೋಹಿತ್ ಕೇಳ್ದ. ಆ ಮಹಿಳೆ ಏನು ಹೇಳಿದ್ರು ಅಂದರೆ, ನನ್ನ ಹೆಸರು ದುರ್ಗಾ, ನಾನು ಇಲ್ಲಿ ತುಂಬ ಸಮಯದಿಂದ ಇಲ್ಲೇ ಸಿಗಾಕೊಂಡ್ಬಿಟ್ಟಿದ್ದೀನಿ, ನಾನು ಇಲ್ಲಿಂದ ಹೊರಗೆ ಹೋಗಬೇಕು ಅಂದರೆ ಅದು ಬೆಳಗ್ಗೆ ಆದ ನಂತರ ಮಾತ್ರ ನಾವು ಇಲ್ಲಿಂದ ಹೊರಗೆ ಹೋಗಬೇಕು, ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಇವತ್ತು ರಾತ್ರಿ ನಾವು ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ರೋಹಿತ್ಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದು ಆ ದುರ್ಗಾ. ನೋಡಿ, ನೀವು ಇಲ್ಲಿ ಭಯಪಡುವ ಅಗತ್ಯವೇನಿಲ್ಲ, ಆದರೆ ನೀವು ಇವತ್ತಿನ ರಾತ್ರಿ ಇಲ್ಲೇ ಕಳೆಯಬೇಕು. ಆದರೆ ಗಮನವಿಡಿ, 2nd ಫ್ಲೋರ್ನ ಮೆಟ್ಟಿಲ ಹತ್ರ ಕೂಡ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಲೇಬೇಡಿ, ಯಾಕೆಂದರೆ ನೀವು ಅಲ್ಲಿ ಜಾರಿ ಬೀಳಬಹುದು, ನೀವು ಅಲ್ಲಿಂದ ಸ್ವಲ್ಪ ದೂರ ಇರಬೇಕು ಅಂತೇಳಿ ಆ ದುರ್ಗಾ ರೋಹಿತ್ಗೆ ಹೇಳಿದ್ಲು. ಆ ಮಹಿಳೆ ಹೇಳಿದ ಮೇಲೆ ನಂತರ ರೋಹಿತ್ ಏನು ಹೇಳ್ದ ಅಂದರೆ, ಸರಿ ಆಯಿತು ಬಿಡಿ, ನಾನು ಅಲ್ಲಿಗೆ ಹೋಗಲ್ಲ, ಒಂದು ಕೆಲಸ ಮಾಡೋಣ, ಅದೇನೆಂದರೆ ಇವತ್ತು ರಾತ್ರಿ ನಾವು ಇಲ್ಲೇ ಮಲ್ಕೊಂಡ್ಬಿಡೋಣ, ಬೆಳಗ್ಗೆ 10 ಗಂಟೆ ಆಗಿದ ತಕ್ಷಣ ನಾವು ಈ ಮಾಲಿಂದ ಹೊರಗಡೆ ಹೋಗ್ಬೋದು ಅಂತೇಳಿ ಹೇಳಿದ ರೋಹಿತ್. ಸರಿ ಆಯಿತು. ರೋಹಿತ್ ಮತ್ತು ಆ ದುರ್ಗಾ ಏನು ಮಾಡಿದ್ರು, ಅಲ್ಲೇ ಸೋಫಾ ಮತ್ತು ಬೆಡ್ ಮೇಲೆ ಅಲ್ಲೇ ಮಲ್ಕೊಂಡ್ಬಿಟ್ರು. ಸರಿ, ಬೆಳಗ್ಗೆ ಕೂಡ ಆಯಿತು. ಅವನು ಇನ್ನೂ ಮಲಗೆ ಇದ್ದ. ಆವಾಗ ಟೈಮ್ 9 ಗಂಟೆ. ಸರಿ, ಬಂದರು, ಡೋರೆಲ್ಲ ಓಪನ್ ಮಾಡಿ ಸೆಕ್ಯೂರಿಟಿಗಳು ಕೂಡ ಎಲ್ಲ ಓಡಾಡ್ತಾ ಇದ್ರು. ರೋಹಿತ್ ಇನ್ನೂ ಕೂಡ ಮಲಗೆ ಇದ್ದ. ರೋಹಿತ್ಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯಿತು. ಎಚ್ಚರವಾದಾಗ ಟೈಮ್ 9:30. ಎದ್ದು ಕೂತ್ಕೊಂಡು ನೋಡ್ತಾನೆ, ಸೆಕ್ಯೂರಿಟಿ ಗಾರ್ಡ್ ಮತ್ತು ಅಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರು ಜನಗಳೆಲ್ಲ ಓಡಾಡ್ತಾಯಿದ್ರು, ಶಾಪ್ಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಇನ್ನೇನು ಓಪನ್ ಮಾಡೋ ಟೈಮಲ್ಲಿತ್ತು. ಅವನಿಗೆ ಒಂದು ಸ್ವಲ್ಪ ಭಯ ಆಗ್ತಿರುತ್ತೆ. ಅದೇನೆಂದರೆ, ಅವನ ಜೊತೆನೇ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲೇ ಸೋಫಾ ಮೇಲೆ ಒಬ್ಬಳು ದುರ್ಗಾ ಮಲಗಿದ್ಲಲ್ಲ, ಎಲ್ಲೋದ್ಲು ಅಂತ ಅನ್ಕೊತಾ ಇದ್ದಾನೆ. ಸರಿ, ಹೆಂಗೋ ಮಾಲ್ ಕೂಡ ಓಪನ್ ಆಗೋಯ್ತು, ನಾನು ಇಲ್ಲಿಂದ ಬೇಗ ಹೋಗ್ಬಿಡ್ತೀನಿ, ಅಪ್ಪ ಅಮ್ಮಂಗೆ ಏನೂ ಹೇಳೋ ಇಲ್ಲ, ಅವರು ತುಂಬ ಗಾಬರಿ ಆಗಿರ್ತಾರೆ ಅಂತ. ರೋಹಿತ್ ಕೂಡ ತುಂಬ ಗಾಬರಿಯಿಂದ ಏನು ಮಾಡ್ತಾನೆ, ಅವ್ನು ಏನೇನು ಪರ್ಚೇಸ್ ಮಾಡಿರ್ತಾನೆ ಅದನ್ನೆಲ್ಲ ಬ್ಯಾಗ್ಗಳು ತಗೊಂಡು ಅಲ್ಲಿಂದ ಆ ಮಾಲ್ನಿಂದ ಓಡೋಗ್ಬಿಡ್ತಾನೆ ಹೊರಗಡೆ. ಮನೆಗೆ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮ ತುಂಬ ಗಾಬರಿ ಆಗಿದ್ರು. ಕೇಳಿದ್ರು, ಯಾಕಪ್ಪ ರಾತ್ರಿ ಬರಲೇ ಇಲ್ಲ, ಎಲ್ಲೋಗಿದೆ ಏನಿರುತ್ತೆ ಅಂತ ಕೇಳಿದಾಗ ರೋಹಿತ್ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತಾ ಹೋದ. ಈ ಮಾಲ್ನಲ್ಲಿ ಈ ಥರ ಆಯಿತು, ಈ ಮಾಲ್ನಲ್ಲಿ ಹಿಂಗೆ ಮಲಗಿದ್ದೆ ಅಂತ ಪ್ರತಿಯೊಂದು ಹೇಳಿದ್ಮೇಲೆ ಅವ್ರ ಅಪ್ಪ ಏನು ಮಾಡಿದ್ರು, ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರು. ಸರಿ ಮಗ, ಆಯಿತು ಬಿಡು, ಏನಾಗಲ್ಲ ಅಂದ್ಕೊಂಡ್ರು. ಸರಿ, 3-4 ದಿನ ಆದಮೇಲೆ ಅವರು ಎಲ್ಲ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ್ರು. ಇವನು ಕೂಡ ತಾಣೋಗಿದ್ದ ಹೊಸ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡ. ಸರಿ, ಹಳ್ಳಿ ಕಡೆ ಹೋಗೋಣ ಅಂತ ಅನ್ಕೊತಾ ಇರುವಾಗ ಅವ್ರ ಸ್ನೇಹಿತರು ಕೂಡ ಜೊತೆ ಬರ್ತೀನಿ ಅಂತ ಹೇಳಿದ್ರು, ಅವರು ಕೂಡ ಬಂದರು. ಸರಿ, ಇವರೆಲ್ಲ ಏನು ಮಾಡಿದ್ರು, ಇನ್ನೇನು ರೈಲ್ವೆ ಸ್ಟೇಷನ್ ಹತ್ರ ಹೋದರು. ಹೋಗಿ ಅವರ ಹಳ್ಳಿಯ ಕಡೆ ಹೊರಟರು. ಸರಿ, ಹೋಗ್ತಾಯಿದ್ರು. ಟ್ರೈನಲ್ಲಿ ಹೋಗ್ತಾ ಇರುವಾಗ ರೋಹಿತ್ ಏನು ಮಾಡ್ದ, ಮೊಬೈಲ್ ಯೂಸ್ ಮಾಡ್ತಾ ಇದ್ದ. ಮೊಬೈಲ್ ಯೂಸ್ ಮಾಡ್ತಾ ಇರುವಾಗ ಏನಾಯಿತು ಅಂದರೆ, ಟೈಮ್ಸ್ ಆಫ್ ಇಂಡಿಯಾದ ಒಂದು ಆರ್ಟಿಕಲ್ ಅವನ ಮೊಬೈಲಲ್ಲಿ ಕಾಣಿಸ್ತು. ಒಬ್ಬ ಲೇಡಿ ಸ್ವೀಪರ್ ಸಾವನ್ನಪ್ಪಿದ್ದಾಳೆ. ಎಲ್ಲಿ ಅಂದರೆ ಠಾಣೆಯ ಮಾಲ್ನಲ್ಲಿ. ಅವಳ ಹೆಸರು ನೋಡಿದಾಗ ಅವಳ ಹೆಸರು ದುರ್ಗಾ ಅಂತ ಇತ್ತು.
ಅವನಿಗೆ ಒಂದು ಸ್ವಲ್ಪ ನೆನಪಾಯಿತು, ಓ ದುರ್ಗಾ ಅಂದರೆ ನಾನು ಮಾಲ್ನಲ್ಲಿ ಮೀಟ್ ಆಗಿರೋ ಮಾತಾಡಿದ್ದು ಆ ದುರ್ಗಾ ಅಲ್ವಾ ಅಂತ ಅವನಿಗೆ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು. ಅದು ಏಕೆಂದರೆ 2-3 ದಿನಗಳಿಂದ ನಾನು ಅವ್ರ ಜೊತೆ ಮಾತಾಡಿದ್ದೆ, ಆದರೆ ಇವಾಗ ನೋಡ್ರಿ ಈ ಥರ ಬ್ಯಾಡ್ ನ್ಯೂಸ್ ಬಂದಿದೆಯಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರು ಮಾಡ್ಕೊತಾ ಇದ್ದ. ಇದ್ರ ಬಗ್ಗೆ ಕೂಡ ಅವನ ಸ್ನೇಹಿತರಿಗೆ ಹೇಳ್ದ, ಮಗ ಹಿಂಗೆ 2-3 ದಿನದಿಂದ ನಾನು ಸಿಕ್ಕಿದ್ರು ಮಗ, ಈ ದುರ್ಗಾ ಅನ್ನೋರ ಜೊತೆ ಮಾತಾಡಿದೆ, ಈ ಥರ ಎಲ್ಲ ಆಯಿತು ಅಂತ ಹೇಳಿದಾಗ ಅವ್ರೇನಂದ್ರು ಅಂದರೆ, ಮಗ ನೀನು ಇವಾಗ ಓದ್ತಿರೋ ಆರ್ಟಿಕಲ್ ಯಾವುದು ಅಂದರೆ 2012 ಇಸ್ವಿದು ಕಣೋ, ಆದರೆ ಈ ವಿಷಯ ಯಾಕೆ ನಮ್ಗೆ ಹೇಳ್ತಾ ಇದೆಯಾ, ಅದು ಹೇಗೆ ಸಾಧ್ಯ ನಿಮ್ಗೆ 2-3 ದಿನಗಳ ಹಿಂದೆ ಆ ಮಹಿಳೆ ನಿನಗೆ ಸಿಗೋದಕ್ಕೆ ಅಂತ ಕೂಡಲೇ ಅವನಿಗೆ ತುಂಬಾ ಭಯ ಆಗೋಗುತ್ತೆ. ಹಾಗಂತ ಅವ್ರ ಫ್ರೆಂಡ್ಸ್ ಹೇಳಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರೋಹಿತ್ಗೆ ಸ್ವಲ್ಪನೇ ಅರ್ಥ ಆಗ್ತಾ ಇರುತ್ತೆ. ಅದೇನೆಂದರೆ ಆ ಮಹಿಳೆ ಹೇಳಿರೋ ಮಾತುಗಳು ಅವನಿಗೆ ನೆನಪಾಗ್ತಾ ಹೋಗ್ತಿರುತ್ತೆ. ಅದೇನೆಂದರೆ, ನಾನು ಇಲ್ಲೇ ತುಂಬ ಸಮಯದಿಂದ ಸಿಗಾಕೊಂಡ್ಬಿಟ್ಟಿದ್ದೀನಿ, ನಾನು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ ಅನ್ನೋದು, ಮತ್ತು ಯಾಕೆ ಆ ಮಹಿಳೆ ಅರ್ಧರಾತ್ರಿಯಲ್ಲಿ ಅಲ್ಲಿ ತಿರುಗಾಡ್ತಾ ಇದ್ಲು ಅನ್ನೋದು ಕೂಡ ರೋಹಿತ್ಗೆ ಸ್ವಲ್ಪನೇ ಅರ್ಥವಾಗ್ತಾ ಇತ್ತು. ಯಾಕಂದರೆ ಅದು ಮಹಿಳೆ ಆಗಿರಲಿಲ್ಲ, ಅದು ಆ ಮಹಿಳೆಯ ಒಂದು ಆತ್ಮವಾಗಿತ್ತು. ಆ ಆತ್ಮವು 2012ರಿಂದ ಆ ಮಾಲ್ನಲ್ಲಿಯೇ ಸಿಗಾಕೊಂಡಿದೆ. ಗುರುಗಳೇ, ನಾನು ನಿಮಗೆ ಹೇಳಿರುವ ಈ ಕತೆ ಒಬ್ಬ ಸ್ವೀಪರ್ನ ಕತೆ, ದುರ್ಗಾ ಅನ್ನೋ ಒಬ್ಬ ಕೆಲಸಗಾರತಿಯ ಕತೆ. ಅವಳು ಆ ಮಾಲ್ನಲ್ಲಿಯೇ ಕೆಲಸ ಮಾಡ್ತಾ ಇದ್ಲು. ಅವಳು ಮಾಲ್ನಲ್ಲಿ 2nd ಫ್ಲೋರ್ನಲ್ಲಿ ಗ್ಲಾಸ್ನ ಒರೆಸ್ತಿರುವಾಗ ಕಾಲು ಸ್ಲಿಪ್ ಆಗಿ ಡೈರೆಕ್ಟಾಗಿ ಗ್ರೌಂಡ್ ಫ್ಲೋರ್ಗೆ ಬಿದ್ಲು. ಅವಳು ಬಿದ್ದ ತಕ್ಷಣ ಅಲ್ಲಿರುವ ಸಿಬ್ಬಂದಿಗಳೆಲ್ಲ ಏನು ಮಾಡಿದ್ರು ಅಂದರೆ ಅವಳನ್ನ ಕರ್ಕೊಂಡು ಅಲ್ಲೇ ಠಾಣೆಯ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲೇ ಠಾಣೆಯ ಆಸ್ಪತ್ರೆಗೆ ಕರ್ಕೊಂಡೋದಾಗ ಆಸ್ಪತ್ರೆಯವರು ಏನಂದ್ರು ಅಂದರೆ ಡೆತ್ ಅಂತೇಳಿ ಘೋಷಣೆ ಕೂಡ ಕೊಟ್ಟರು. ಗುರುಗಳೇ, ಈ ಕತೆ ಹೆಚ್ಚು ಜನರಿಗೆ ಗೊತ್ತಿಲ್ಲ, ಮತ್ತು ಇದು ನಮಗೆ ಮತ್ತು ನಮ್ಮ ತಂಡಕ್ಕೆ ಮಾತ್ರ, ಹಾಗೂ ರೋಹಿತನ ಸ್ನೇಹಿತರಿಗೆ ಮಾತ್ರ. ರೋಹಿತ್ ಆ ಸುದ್ದಿ ಕೇಳಿದ ಮೇಲೆ ತುಂಬ ದಿನಗಳ ಕಾಲ ಜ್ವರದಿಂದಿದ್ದ. ಅವನು ಆ ನಡೆದ ಘಟನೆಯನ್ನು ಮರೆಯಲು ತುಂಬಾ ಕಷ್ಟವಾಗ್ತಿತ್ತು. ಯಾಕಂದರೆ ಆ ಮಹಿಳೆ ಜೊತೆ ಸಂಪೂರ್ಣವಾಗಿ ಒಂದು ರಾತ್ರಿ ಆ ಮಾಲ್ನಲ್ಲಿ ಕಳೆದಿದ್ದ. ಇದ್ದಕ್ಕಿದ್ದಂತೆ ಆ ಮಹಿಳೆ ಹಿಂದೆ ಸತ್ತಿದ್ದಾಳೆ ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ನನ್ನ ಜಾಗದಲ್ಲಿ ಮತ್ತು ಬಹುಶಃ ಆ ಹುಡುಗನ ಜಾಗದಲ್ಲಿ ನೀವು ಇದ್ರೂ ಕೂಡ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು. ಮತ್ತೆ ಗುರುಗಳೇ, ಈ ಘಟನೆಗಳ ನಂತರ ಆ ಮಾಲ್ ಸ್ವಲ್ಪ ನಡುಗಲು ಶುರುವಾಯಿತು. ಇಲ್ಲಿ ಏನೂ ಒಳ್ಳೇದಾಗ್ತಿರ್ಲಿಲ್ಲ. ಕೆಲವೊಮ್ಮೆ ಇಲ್ಲಿ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಬೆಂಕಿ ಬೀಳ್ತಿತ್ತು, ಕೆಲವೊಮ್ಮೆ ಯಾರಿಗೂ ಕೂಡ ವ್ಯಾಪಾರನೇ ಆಗ್ತಿರ್ಲಿಲ್ಲ, ಕೆಲವರು ಜನ ಯಾರು ಕೂಡ ಮಾಲ್ ಒಳಗೆ ಬರ್ತಾನೆ ಇರಲಿಲ್ಲ. ಈ ಮಾಲ್ನಲ್ಲಿರುವ ಸ್ಟೋರ್ಗಳು ಕೂಡ ತುಂಬಾ ನಷ್ಟಗಳಿಂದ ನಡೀತಾ ಇದ್ವು. ಈ ಮಾಲ್ನಲ್ಲಿ ಈ ಘಟನೆಗಳೆಲ್ಲ ಯಾಕಾಗ್ತಿದೆ ಅಂತೇಳಿ ಯಾರಿಗೂ ಕೂಡ ಸ್ವಲ್ಪನೂ ಅರ್ಥ ಆಗ್ತಿರ್ಲಿಲ್ಲ. ಈ ಮಾಲ್ನಲ್ಲಿ ಇದನ್ನೆಲ್ಲ ನೋಡುತ್ತಲೇ ಮಾಲ್ನ ಕೂಡ ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಈಗ ಇದು ಹೆಚ್ಚು ಕಾರ್ಯ ಕೂಡ ನಿರ್ವಹಿಸ್ತಿಲ್ಲ. ಇಲ್ಲಿ ಹೆಚ್ಚು ಅಂಗಡಿಗಳು ಕೂಡ ತೆರೆದಿಲ್ಲ. ಮತ್ತೆ ಇಲ್ಲಿ ಜನರು ಹೋದ್ರೆ ಬರೀ ಸಿನಿಮಾ ನೋಡೋಕ್ಕೆ ಮತ್ತು ಥಿಯೇಟರ್ನ ನೋಡೋದಕ್ಕೆ ಮಾತ್ರ ಹೋಗ್ತಾರೆ, ಮತ್ತು ರಾತ್ರಿ ಶೋಗಳಿಗೆ ಮಾತ್ರ ಅವರು ಹೋಗೋದೇ ಇಲ್ಲ. ಎಲ್ಲ ಜನರು ಕೂಡ ತಪ್ಪಿಸ್ಕೊತಾರೆ. ಯಾಕೆಂದ್ರೆ ಕೆಲವರು ಜನರಿಗೆ ಈ ಮಾಲ್ನ ಹಿಸ್ಟ್ರಿ ಸಂಪೂರ್ಣವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ಇಷ್ಟು ಹೇಳಲು ಇಷ್ಟಪಡ್ತೀನಿ. ಅದೇನೆಂದರೆ, ಯಾವುದೇ ಆತ್ಮ ನಿಮ್ಮ ದೇಹಕ್ಕೆ ಪ್ರವೇಶಿಸಲು ಸಾಧ್ಯವಾಗಬಹುದು, ಆದರೆ ನೀವು ಅದಕ್ಕೆ ಅವಕಾಶ ನೀಡಿದಾಗ ಮಾತ್ರ, ನೀವು ದುರ್ಬಲರಾದಾಗ ಮಾತ್ರ, ಮತ್ತೆ ದುರ್ಬಲತೆ ಬರೀ ನಂಬಿಕೆ ಕಾರಣದಿಂದ ಮಾತ್ರ ಆಗುತ್ತೆ. ನಿಮ್ಮ ದೇಹಕ್ಕೆ ಯಾವುದೇ ಆತ್ಮ ಪ್ರವೇಶಿಸಬಹುದು, ಆದರೆ ನೀವು ಆ ವಿಷಯದಲ್ಲಿ ತುಂಬಾನೇ ಬಲಶಾಲಿಯಾಗಿರಬೇಕು. ನೀವು ಯಾವಾಗಲೂ ಕೂಡ ಬಲಶಾಲಿಯಾಗಿರಬೇಕು. ಮತ್ತೆ ಇದೇ ವಿಷಯ ರೋಹಿತ್ ಜೊತೆಯಲ್ಲೂ ಕೂಡ ಆಗ್ತಿತ್ತು. ಆದರೆ ಅವನು ಆ ಸಮಯದಲ್ಲಿ ತುಂಬಾನೇ ಬಲಶಾಲಿಯಾಗಿದ್ದ. ಅವನು ಯಾವುದನ್ನು ಕೂಡ ಹೆಚ್ಚಾಗಿ ನಂಬ್ತಾ ಇರಲಿಲ್ಲ, ಯಾವುದಕ್ಕೂ ಕೂಡ ಅವನು ಭಯ ಪಡ್ತಾ ಇರಲಿಲ್ಲ. ಹಾಗಾಗಿ ನೀವು ಕೂಡ ಯಾವುದಕ್ಕೂ ಹೆದರಬೇಡಿ, ಆದರೆ ಬರೀ ಎಚ್ಚರಿಕೆಯಿಂದ ಇರಿ. ಧನ್ಯವಾದಗಳು.